ಹಾಗೆ ಮುಂದೆ ಹೋಗೋಣ ಏನೆಲ್ಲ ಇದೆ, ಸೊ ಯಾವ ರೀತಿ ಇದೆ. ಇನ್ನು ಹಲವಾರು ರಾಜ ಮಹಾರಾಜರ ಒಂದು ಪ್ರತಿಮೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಇವರು ಬಂದ್ಬಿಟ್ಟು ಮಹಾರಾಜ ದುರ್ವಿನೀತ ಅಂತ ಅಂದ್ಬಿಟ್ಟು. ಇನ್ನು ಇವರು ಬಂದ್ಬಿಟ್ಟು ಇವರು ಕೂಡ ಮಹಾರಾಜರು. ಸೊ ಇವರೊಂದು ಫೇಸ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವರ ಹೆಸರು ಬಂದ್ಬಿಟ್ಟು ನೀತಿ ಮಾರ್ಗ ಹಿರೇ ಗಂಗಾ ಅಂತ. ಸೊ ನಾ ಹಿಂದೆ ಹೇಳಿದಂತೆ ಇದು ಗಜವೀರ ಸಾಮ್ರಾಜ್ಯ. ಸೊ ಇವರು ಬಂದ್ಬಿಟ್ಟು ಮಹಾರಾಜ ಇಮ್ಮಡಿ ರಾಚಮಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗೆ ಇವರು ಬಂದ್ಬಿಟ್ಟು ಭೂತುಗ ಅಂತ ಅಂದ್ಬಿಟ್ಟು. ಸೊ ಮಹಾರಾಜರಾದಂಥ ಭೂತುಗ. ಸೊ ಇವರ ಒಂದು ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂಥ ರಾಜ ಮಹಾರಾಜರನ್ನು ಸೊ ಇಲ್ಲಿ ನಮಗೆ ಇಟ್ಟಿದ್ದಾರೆ. ಇನ್ನು ಹಾಗೆ ನಾವು ಮುಂದೆ ಹೊರಟ್ರೆ ಇಮ್ಮಡಿ ಮಾರಸಿಂಹ ಮಹಾರಾಜರು. ಸೊ ಇವರೊಂದು ಪ್ರತಿಮೆ ಕೂಡ ಇದೆ. ಇವರು ಬಂದ್ಬಿಟ್ಟು ಮಹಾರಾಜ 4ನೇ ರಾಚಮಲ್ಲ ಅಂತ ಅಂದ್ಬಿಟ್ಟು. ಸೊ ಇವರ ಒಂದು ಪ್ರತಿಮೆ ಕೂಡ ಇಲ್ಲಿ ನೀವು ಕಾಣ್ಬೋದು. ನಿಮ್ಮ ಒಂದು ಮೊಬೈಲ್ಸ್ ಇರ್ಬೋದು, ಪರ್ಸ್ನಲ್ ಥಿಂಗ್ಸ್ ಇರ್ಬೋದು. ಸೊ ಇಂತಹ ಜನನಿಬಿಡ ಪ್ರದೇಶಗಳಿಗೆ ಬಂದರೆ ದಯವಿಟ್ಟು ಹುಷಾರಾಗಿಟ್ಕೊಳ್ಳಿ. ಇನ್ನು ಈ ಒಂದು ಗ್ಲಾಸ್ ಹೌಸಲ್ಲಿ ಹಲವಾರು ಪುಷ್ಪಗಳನ್ನು ಉಪಯೋಗಿಸ್ಕೊಂಡು ಸೊ ಈ ಬಾರಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ಒಂದು ಪುಷ್ಪ ಲೋಕವನ್ನು ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಗಜಲಾಂಛನ. ಸೊ ನಾನು ಹಿಂದೆ ಹೇಳಿದೆ. ಸೊ ಇವರ ಒಂದು ಲಾಂಛನ ಬಂದ್ಬಿಟ್ಟು ಆನೆ. ಸೊ ನಾವು ಔಟ್ಸೈಡಿಂದ ಬರಬೇಕಾದ್ರೇ ಗೊತ್ತಾಗುತ್ತೆ ನಿಮಗೆ ಗಂಗಾ ಸಾಮ್ರಾಜ್ಯದ ಏನು ಲಾಂಛನ ಏನಿದೆ. ಸೊ ಇದು ಬಂದ್ಬಿಟ್ಟು ಆನೆ ಆಗಿರುತ್ತೆ. ಸೊ ಹಾಗಾಗಿ ಒಂದು ಶಾಸನಗಳನ್ನು ಹೋಲುವಂಥ ಪ್ರತಿಮೆಗಳನ್ನು ಸೊ ಇಲ್ಲಿ ಇಟ್ಟಿದ್ದಾರೆ. ಇನ್ನು ರಾಜ ಮಹಾರಾಜರು ಇಮ್ಮಡಿ ಮಾರಸಿಂಹ ಇರ್ಬೋದು, ಬೇರೆಯವರು ಇರ್ಬೋದು. ಸೊ ಎಲ್ಲವನ್ನು ಕೂಡ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ವಿಭಿನ್ನವಾದಂಥದ್ದು, ವಿಶಿಷ್ಟವಾದಂಥದ್ದು. ಏನು ಗಂಗಾ ಸಾಮ್ರಾಜ್ಯದ ಗತ ವೈಭವವನ್ನು ನಾವು ಇಲ್ಲಿ ಅಂದರೆ ಆಗಸ್ಟ್ 17ರ ತನಕ ಕಣ್ತುಂಬಿಕೊಳ್ಬೋದು. ಈ ಒಂದು ಗಂಗಾ ಸಾಮ್ರಾಜ್ಯ ಹೇಗಿತ್ತು, ಅವರು ರಾಜ ಮಹಾರಾಜರು ಯಾರೆಲ್ಲ ಇದ್ದರು, ಸೊ ಎಲ್ಲವನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಹಾಗೆ ಹಲವಾರು ವೀಕ್ಷಕರು ಈ ಒಂದು ಇದಕ್ಕೆ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಇನ್ನು ಹೂಗಳ ವಿಚಾರಕ್ಕೆ ಬಂದರೆ ಹೂಗಳಲ್ಲೂ ಕೂಡ ವಿಶಿಷ್ಟವಾದಂಥ ಹೂಗಳು. ಸೊ ಇದೆಲ್ಲ ಆರ್ಕಿಡ್ಸಲ್ಲೂ ಕೂಡ ಹಲವಾರು ಪ್ರಭೇದದ ಆರ್ಕಿಡ್ಸ್ಗಳಿದೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು. ಇನ್ನು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಜರ್ಬೇರದಲ್ಲೂ ಕೂಡ ಹಲವಾರು ಬಣ್ಣದ ಜರ್ಬೇರಗಳನ್ನು ನೀವು ನೋಡ್ಬೋದು. ಇನ್ನು ಇದು ಬಂದ್ಬಿಟ್ಟು ಕೆಲವೊಂಚ ಅಂತ ಅಂದ್ಬಿಟ್ಟು. ಸೊ ಇದರಲ್ಲೂ ಕೂಡ ಕಲರ್ಸ್ ಇದೆ. ಇನ್ನು ಹಾಗೆ ಮುಂದೆ ಹೋದರೆ ಹಲವಾರು ಬೇರೆ ಇರ್ಬೋದು, ಬೇರೆ ನಮಗೆ ಇಷ್ಟೆಲ್ಲ ಹೂಗಳು ಇದೆ ಅಂತಲೇ ಗೊತ್ತಿರಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಪುಷ್ಪಲೋಕವನ್ನು ಅಂದರೆ ಸದ್ಯಕ್ಕೆ ಇಲ್ಲಿ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥ HAL. ಸೊ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್, ನಮ್ಮ ಕರ್ನಾಟಕದ ಹೆಮ್ಮೆ. ಭಾರತಕ್ಕೆ ಅತ್ಯಂತ ಹೆಚ್ಚು ಹೆಲಿಕಾಪ್ಟರ್ಗಳನ್ನು ತಯಾರಿಸುವಂಥ ನಮ್ಮ ಕರ್ನಾಟಕದ ಹೆಮ್ಮೆಯ HAL. ಸೊ ಇಲ್ಲಿ ಬಂದ್ಬಿಟ್ಟು ಸ್ಪಾನ್ಸರ್ ಅಂದರೆ ಮೇಂಟೆನೆನ್ಸ್ಗೆ ಸ್ಪಾನ್ಸರ್ ಮಾಡ್ತಾಯಿದೆ. ಸದ್ಯಕ್ಕೆ ಒಳಗಡೆ ಹೋಗೋಣ. ಸೊ ಒಳಗಡೆ ಅಂದರೆ ಆಲ್ರೆಡಿ ಒಳಗಡೆ ಬಂದಿದ್ದೀವಿ. ಇನ್ನೂ ಒಂದಷ್ಟು ಹೂಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನು ಈ ಕಡೆ ಅಂದರೆ ನನ್ನ ಹಿಂದೆ ನೀವು ನೋಡ್ಬೋದು. ಸೊ ಇಲ್ಲೂ ಕೂಡ ಹಲವಾರು ಏನೊಂದು ಸಾಮ್ರಾಜ್ಯಗಳನ್ನು ನೀವು ನೋಡ್ಬೋದು. ನೀವೇನಾದರೂ ಬಂದರೆ ಇಲ್ಲಿ ಸೊ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಗಂಗಾ ಸಾಮ್ರಾಜ್ಯದ ಬಗ್ಗೆ. ಇವ್ರು ಬಂದ್ಬಿಟ್ಟು ಶ್ರೀ ಚಾಮುಂಡರಾಯ. ಇನ್ನು ಇಲ್ಲಿ ನೀವು ನೋಡಿರ್ತೀರ ಬಾಹುಬಲಿ, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ. ಸೊ ಇದು ಬಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಯಾರು ಇದನ್ನು
ಕೆತ್ತನೆ ಕೆಲಸ ಮಾಡಿಸಿದಂಥವ್ರು ಅಂತಂದ್ಬಿಟ್ಟು. ಸೊ ಇದು ಕೂಡ ನಮ್ಮ ಏನು ಗಂಗಾ ಅರಸ ಮಹಾಮಂತ್ರಿ ಚಾವುಂಡರಾಯರೇ ಯಾರಿದ್ದಾರೆ, ಸೊ ಏನಿದ್ದಾರೆ, ಸೊ ಅವರು ಕೆತ್ತಿಸ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿ. ಸೊ ಈ ಒಂದು ಮೂರ್ತಿ ಬಂದ್ಬಿಟ್ಟು ನಮ್ಮ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಇದೆ. ಸೊ ಇದು ಬಂದ್ಬಿಟ್ಟು ಎಷ್ಟೋ ಜನ ಗೊತ್ತಿರಲ್ಲ, ಯಾಕೆಂದರೆ ಜಸ್ಟ್ ಗೊಮ್ಮಟೇಶ್ವರನ ನೋಡಿಕೊಂಡು ಬಂದಿರ್ತೀವಿ ನಾವು. ಸೊ ಅದ್ರ ಬಗ್ಗೆ ಇತಿಹಾಸ ಯಾರಿಗೂ ಕೂಡ ಗೊತ್ತಿರಲ್ಲ, ಅಷ್ಟಾಗಿ ಗೊತ್ತಿರಲ್ಲ, ಒಂದಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ನೀವೇನಾದ್ರೂ ಈ ಬಾರಿ ಲಾಲ್ ಬಾಗ್ಗೆ ಬಂದರೆ, ಅಂದರೆ ಏನೊಂದು ಪುಷ್ಪ ಪ್ರದರ್ಶನ ಏನಿದೆ, ಸೊ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಸೊ ಈ ಒಂದು ಗ್ಲಾಸ್ ಹೌಸ್ಗಳಿಗೆ ಬಂದರೆ ಖಂಡಿತ ಇದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಬೋದು. ಸೊ ಗಂಗಾ ಸಾಮ್ರಾಜ್ಯ ವೈಭವ ಈ ಬಾರಿಯ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಪುಷ್ಪ ಪ್ರದರ್ಶನ ಇದೆ. ಈ ಬಾರಿಯ ವಿಶೇಷತೆ ಏನು ಅಂತಂದರೆ ಗಂಗಾ ಸಾಮ್ರಾಜ್ಯ ವೈಭವ. ಸೊ ಗಂಗಾ ಸಾಮ್ರಾಜ್ಯ ವೈಭವದಲ್ಲಿ ಸೊ ಈ ಬಾರಿಯ ವಿಶೇಷತೆಯನ್ನು ನೀವು ನೋಡ್ಬೋದು. ಗುಲಾಬಿ ಹೂಗಳು, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೆಂಗಳೂರು ಗುಲಾಬಿಗಳು ಹೆಸರು ಮಾಡಿದೆ. ಸೊ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಮಂಡಳಿ ಏನು ಹೆಬ್ಬಾಳದಲ್ಲಿ ಏನಿದೆ, ಸೊ ಇಲ್ಲಿಂದ ಹೊರ ದೇಶಗಳಿಗೆ ನಮ್ಮ ದೇಶದ ಗುಲಾಬಿಗಳು ರಫ್ತಾಗುತ್ತೆ. ಹೆಚ್ಚಾಗಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಸೊ ಈ ಭಾಗದಲ್ಲಿ ಪುಷ್ಪ ಕೃಷಿಯನ್ನು ಹೆಚ್ಚಾಗಿ ಮಾಡ್ತಾರೆ. ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪುಷ್ಪಗಳನ್ನು ಈ ಭಾಗದಲ್ಲಿ ಬೆಳೀತಾರೆ. ಇನ್ನು ಈ ಒಂದು ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಈ ಆಕ್ಷನ್ ಸೆಂಟರ್ ಏನಿದೆ, ಸೊ ಬೆಂಗಳೂರಿನ ಹೆಬ್ಬಾಳದಲ್ಲಿರ್ತಕ್ಕಂಥ ಒಂದು ಸೆಂಟರ್, ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂತಹ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪುಷ್ಪಗಳನ್ನು ಇಲ್ಲಿಂದ ಸರಬರಾಜು ಮಾಡ್ತಾರೆ. ಇನ್ನು ನಾನು ಹಿಂದೆ ಹೇಳಿದಂತೆ ಗೊಮ್ಮಟೇಶ್ವರ ಮೂರ್ತಿ ಏನಿದೆ, ಸೊ ಅದನ್ನು ಯಾರು ಕೆತ್ತನೆ ಮಾಡಿದರು, ಯಾರ ಒಂದು ಸಮಯದಲ್ಲಿ ಕೆತ್ತನೆ ಮಾಡಿದರು ಅನ್ನೋದನ್ನು ನೀವೇನಾದ್ರೂ ಇಲ್ಲಿಗೆ ಬಂದರೆ ಖಂಡಿತ ನೋಡ್ಬೋದು. ಇನ್ನು ಇಲ್ಲೂ ಕೂಡ ನಿಮ್ಮ ಕಣ್ಣಿಗೆ ಬಗೆ ಬಗೆಯ ಪುಷ್ಪಗಳನ್ನು ನೀವು ನೋಡ್ಬೋದು. ಸೊ ಈ ಬಾರಿಯ ವಿಶೇಷತೆ ಏನಪ್ಪ ಅಂತಂದರೆ ಗಂಗಾ ಸಾಮ್ರಾಜ್ಯ ವೈಭವ. ಸೊ ಇದು ಇಲ್ಲಿನ ವೈಭವ. ಸೊ ನಾನು ಹಿಂದೆ ಹೇಳಿದೆ, ಇವರ ಒಂದು ಲಾಂಛನ ಬಂದ್ಬಿಟ್ಟು ಗಜ, ಗಂಗಾ ಸಾಮ್ರಾಜ್ಯ ಅಂದರೆ ಗಂಗಾ ಸಾಮ್ರಾಟ್ ಮಹಾಪುರುಷ ಏನಿದ್ದಾರೆ, ಸೊ ಅವರ ಒಂದು ಲಾಂಛನ ಬಂದ್ಬಿಟ್ಟು ಆನೆ ಆಗಿರುತ್ತೆ. ಸೊ ಆನೆ ಆಗಿರೋದ್ರಿಂದ ಸೊ ಇಲ್ಲೂ ಕೂಡ ಆನೆಯ ಒಂದು ಶಿಲ್ಪವನ್ನು ಇಟ್ಟಿದ್ದಾರೆ. ಹೀಗೆ ಹಲವಾರು ಬಗೆ ಬಗೆಯ ಹೂಗಳನ್ನು ನೀವು ಈ ಬಾರಿ ನೀವೇನಾದ್ರೂ ಗ್ಲಾಸ್ ಹೌಸಿಗೆ ಬಂದರೆ ಖಂಡಿತ ನೀವು ಇಲ್ಲಿ ನೋಡ್ಬೋದು. ಎಲ್ಲೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ವಿಶಿಷ್ಟವಾದಂಥ ಹೂಗಳನ್ನು ಈ ಬಾರಿಯ ಪುಷ್ಪ ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಈ ಬಾರಿಯ ಪುಷ್ಪ ಪ್ರದರ್ಶನ ವಿಶೇಷತೆ ಏನಂತಂದರೆ ಗಂಗಾ ಸಾಮ್ರಾಜ್ಯದ ವೈಭವವನ್ನು ನೀವಿಲ್ಲಿ ನೋಡ್ಬೋದು. ಸೊ ಇದು ಇಲ್ಲಿನ ವಿಶೇಷ. ಸೊ ಗ್ಲಾಸ್ ಹೌಸಲ್ಲಿ ನೀವು ಹಲವಾರು ಬಗೆಯ ದೇಶ ವಿದೇಶದ ಹೂಗಳನ್ನು ನೀವು ನೋಡ್ಬೋದು. ಹಾಗೆ ನೋಡಿಕೊಂಡು ಆಚೆ ಬಂದ್ವಿ. ಸೊ ಗಂಗಾ ಸಾಮ್ರಾಜ್ಯದ ಗತ ವೈಭವವನ್ನು ನೀವು ನೋಡಬೇಕು ಅಂತಂದರೆ ಖಂಡಿತ ಏನು ಲಾಲ್ಬಾಗಲ್ಲಿ ನಡೀತಾ ಇರುವಂತಹ ಪುಷ್ಪ ಪ್ರದರ್ಶನಕ್ಕೆ ಬರಬೇಕಾಗತ್ತೆ. ಪುಷ್ಪ ಪ್ರದರ್ಶನದಲ್ಲಿ ಗ್ಲಾಸ್ ಹೌಸ್ ಏನಿದೆ, ಗ್ಲಾಸ್ ಹೌಸ್ನ ಅಕ್ಕಪಕ್ಕದಲ್ಲಿ ನೀವು ನೋಡ್ಬೋದು ಆನೆಯ ಒಂದು ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಇನ್ನು ಏನು ಗ್ಲಾಸ್ ಹೌಸ್ ಪಕ್ಕದಲ್ಲೇ ನಮಗೆ ಹಲವಾರು ಅಂಗಡಿ ಮಳಿಗೆ ಇದೆ, ಅಂದರೆ ಶಾಪಿಂಗ್ ಸೆಂಟರ್ಸ್ ಇದೆ. ಸೊ ಇಲ್ಲೂ ಕೂಡ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಹಾಗೆ ನಾನು ಹಿಂದೆ ಹೇಳಿದಂತೆ ಸುಮಾರು 2000ಕ್ಕೂ ಹೆಚ್ಚು ಪ್ರಭೇದದ ಗಿಡ ಮರಗಳನ್ನು ನಾವು ಈ ಒಂದು ಲಾಲ್ಬಾಗಲ್ಲಿ ನೋಡ್ಬೋದು. ಸುಮಾರು 240 ಎಕರೆಗಿಂತಲೂ ಹೆಚ್ಚು ವಿಸ್ತೀರ್ಣವಾದಂಥ ಈ ಒಂದು ಲಾಲ್ಬಾಗ್ ಸಸ್ಯ ಕಾಶಿ ಏನಿದೆ, ಸೊ ಇದು ಕೂಡ ನಮ್ಮ ಭಾರತದ ಹೆಮ್ಮೆಯ ಒಂದು ಸಸ್ಯೋದ್ಯಾನಗಳಲ್ಲಿ ಒಂದಾಗಿರುತ್ತೆ. ರಾಜ ಮಹಾರಾಜರ ಹಲವಾರು ಪ್ರತಿಮೆಗಳನ್ನು ನೋಡ್ಬೋದು. ಹೀಗೆ ಹಲವಾರು ವಿಶೇಷತೆಗಳನ್ನು ನೋಡ್ಬೋದು. ಇನ್ನು ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥ ಏನು ಗೊಮ್ಮಟೇಶ್ವರ ಮೂರ್ತಿ ಏನಿದೆ, ಸೊ ಈ ಒಂದು ಮೂರ್ತಿಯನ್ನು ಯಾರು ಯಾವಾಗ ಕಟ್ಟಿಸಿದ್ರು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ಈ ಬಾರಿಯ
ಪುಷ್ಪ ಪ್ರದರ್ಶನಕ್ಕೆ ಬನ್ನಿ. ಇನ್ನು ಈ ಬಾರಿಯ ಪುಷ್ಪ ಪ್ರದರ್ಶನದಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಸೊ ನವಿಲನ್ನು ಕೂಡ ಹೂವಿನಿಂದ ಮಾಡಿದ್ದಾರೆ. ಸೊ ಇದು ಕೂಡ ಇಲ್ಲಿನ ಈ ಬಾರಿಯ ಒಂದು ಪ್ರಮುಖ ಆಕರ್ಷಣೆ ಅನ್ಬೋದು. ಇನ್ನು ಲಾಲ್ಬಾಗ್ನ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತಂದರೆ ಅದು ಬಂಡೆಗಳಿರ್ತಕ್ಕಂಥ ಜಾಗ. ಸೊ ಇಲ್ಲೂ ಕೂಡ ಕೆಂಪೇಗೌಡ ಮಹಾರಾಜರ ಕಾಲದಲ್ಲಿ ಒಂದು ಗೋಪುರವನ್ನು ಕಟ್ಟಿಸಿದ್ದಾರೆ. ಹಾಗೆ ಇನ್ನೂ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಫುಡ್ ಕೋರ್ಟ್. ಸೊ ಒಂದು ಫುಡ್ ಕೋರ್ಟಲ್ಲಿ ಹಲವಾರು ಸ್ಟಾಲ್ಸ್ ಎಲ್ಲ ಇದೆ. ಸೊ ನಿಮಗೇನಾದ್ರೂ ಸ್ಟಾಲ್ಸಲ್ಲಿ ಏನಾದರೂ ಬೈ ಮಾಡಬೇಕು ಅಂತಂದರೆ ಖಂಡಿತ ಬಂದು ಬೈ ಮಾಡ್ಬೋದು. ಹಾಗೆ ಫುಡ್ ಕೋರ್ಟಲ್ಲಿ ಊಟ ಎಲ್ಲ ಮಾಡ್ಬೋದು. ಸದ್ಯಕ್ಕೆ ಒಳಗಡೆ ಹೋಗೋಣ. ಸೊ ಈ ಒಂದು ಸ್ಟಾಲ್ಸ್ ಏನಿದೆ, ಒಂದು ಸ್ಟಾಲ್ಸಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಏನಾದರೂ ವಿಷಯ ಇದ್ದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ರಾಜ್ಯದ ಹೆಮ್ಮೆಯಾದಂಥ HAL. ಸೊ HALನಲ್ಲಿ ಯಾವೆಲ್ಲ ರೀತಿಯ ವಿಮಾನಗಳನ್ನು ಅಂದರೆ ಹೆಲಿಕಾಪ್ಟರ್ ಇರ್ಬೋದು, ಸೊ ಆ ಥರದ್ದನ್ನೆಲ್ಲ ತಯಾರಿ ಮಾಡ್ತಾರೆ, ಬಿಡಿಭಾಗಗಳನ್ನೆಲ್ಲ ತಯಾರಿ ಮಾಡ್ತಾರೆ. ಸೊ ಈ ಒಂದು ಕಿಯೋಸ್ಕಲ್ಲಿ ಸೊ ನಮ್ಮ ಭಾರತದಿಂದ ತಯಾರಾಗುವಂತಹ ಏನು ಹೆಮ್ಮೆಯ ಒಂದು ಹೆಲಿಕಾಪ್ಟರ್ ಇರ್ಬೋದು, ಇದೆಲ್ಲ ಇರ್ಬೋದು. ಸೊ ಅದನ್ನು ಕೂಡ ನಾವು ತೊಗೊಳ್ಬೋದು. ಸೊ ಇಲ್ಲಿ ರೇಟ್ ಎಲ್ಲ ಇದೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬಂದು ನೀವು ತೊಗೋಬೋದು. ಹಾಗೆ ಮುಂದೆ ಹೋಗೋಣ. ಸೊ ಮುಂದೆ ಹೋದರೆ ಏನೆಲ್ಲ ಸಿಗುತ್ತೆ, ಸದ್ಯಕ್ಕೆ ಫುಡ್ ಕೋರ್ಟಲ್ಲಿ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಮಾಡಲ್ಲ. ಇನ್ನೇನಾದ್ರೂ ವಿಶೇಷವಾಗಿ ಏನಾದ್ರೂ ನನ್ನ ಕಣ್ಣಿಗೆ ಏನಾದರೂ ಬಿದ್ದರೆ ಖಂಡಿತ ಅದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಭಾಗದಲ್ಲಿ ನಿಮಗೆ ಹಲವಾರು ಮಾರಾಟ ಮಳಿಗೆಗಳನ್ನು ನೀವು ನೋಡ್ಬೋದು. ಈ ಒಂದು ಮಾರಾಟ ಮಳಿಗೆಗಳಲ್ಲಿ ಹಲವಾರು ರೀತಿಯ ಪ್ರಾಡಕ್ಟ್ಸ್ಗಳನ್ನ ನೀವು ತೊಗೋಬೋದು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ಹಾಯ್ ಸರ್, ನಮಸ್ಕಾರ. ಹಾಯ್ ಸರ್. ನಿಮ್ಮ ಹೆಸರು? ಪ್ರಭು. ಎಲ್ಲಿಂದ ಬರ್ತಾ ಇದ್ರ? ಸರ್ ನಮ್ಮದು ತಮಿಳ್ನಾಡಿನಿಂದ ಬರ್ತಾರೆ. ತಮಿಳ್ನಾಡು. ಆಲ್ ಪ್ರಾಡಕ್ಟ್ಸ್ ಫ್ರಮ್ ತಮಿಳ್ನಾಡು, ಹಿಲ್ ಸ್ಟೇಷನ್ ಪ್ರಾಡಕ್ಟ್ಸ್. ಸರ್, ಈಗ ನಿಮ್ಮ ಒಂದು ಸ್ಟಾಲಲ್ಲಿ ನೋಡ್ತಾ ಇದೆ, ಒಂದಷ್ಟು ನನಗೆ ಬೆಳ್ಳುಳ್ಳಿ ಥರ ಕಾಣಿಸ್ತು. Yes, actually we have varieties of ಬೆಳ್ಳುಳ್ಳಿ. ಅಂದರೆ ಗಾರ್ಲಿಕ್. See, this one is a snow garlic. Okay. This will be grown and then cultivated from hills area, Himalayas. ಓಕೆ. So actually that. ಹಾಂ, ಇದು ಏನು ಒಂದು ಪರ್ಪಸ್ಗೆ? So normally it will be mainly medical benefits in the sense control the cholesterol kind of things and then gastric kind of things also. We can reduce that. ಓಕೆ. ಸೊ ಇದು ಬಂದ್ಬಿಟ್ಟು ಆ ಒಂದು ಪರ್ಪಸ್ಗೋಸ್ಕರ ಅಂದರೆ ಹಿಮಾಲಯನ್ ಹಿಲ್ ರೀಸನ್ ಅಲ್ಲಿ ಬೆಳೆಯುವಂಥ ಗಾರ್ಲಿಕ್ ಇದು. ಸೊ ನಮ್ಮ ಕಡೆ ನೋಡಿ ಚಾನ್ಸೇ ಇಲ್ಲ. ಸೊ ಹಾಗೆ ಇನ್ನೊಂದು ನೋಡ್ತಾ ಇದೆ. ಸೊ ಇದು ಯಾವ? This is a Kodaikanal single clove garlic sir. ಓಕೆ. ಕೊಡೈಕೆನಾಲ್ ಅಂತಂದ್ರೆ ಊಟಿ ಕೊಡೈಕೆನಾಲ್ ಆ ಒಂದು ಭಾಗದಲ್ಲಿ ತುಂಬಾ ಖಾರ ಜಾಸ್ತಿ ಇದೆ ಕಂಪೇರ್ ಟು ನಾರ್ಮಲ್ ಒನ್. ಓಕೆ. ಇದು ಬಂದು ಅಡಿಗೆ ಪರ್ಪಸ್. ಅಡಿಗೆ ಪರ್ಪಸ್ಗೆ ಹಾಕಿದೆ. ಓಕೆ. ಹಾಗೆ ಇದನ್ನ ನಾನು ನೋಡ್ತಾ ಇದ್ದೆ, ಇದು ಬಂದ್ಬಿಟ್ಟು ಕಾಂತಾರಿ ಅಂತಾರೆ, ಗಾಂಧಾರಿ ಜಾಸ್ತಿ ಇದೆ ಮೆಣಸು. ಸೊ ಹಾಗೆ ಇನ್ನೊಂದು ನಾನು ನೋಡ್ತಾ ಇದ್ದೆ. ಸೊ ಇಲ್ಲೆಲ್ಲ ನೀವು ನೇತಾಕಿರುವಂತ. ಎಸ್ ಸರ್, ದಿಸ್ ಇಸ್ ಬೆಟ್ಟ ಬೆಳ್ಳುಳ್ಳಿ ಅಂತಾರೆ. ಓಕೆ. ತುಂಬಾ ಸೊ ಇದರ ಒಂದು ವಿಶೇಷತೆ ಏನು ಸರ್ ಇದ್ರದ್ದು? ಸರ್ ಇದು ನಾರ್ಮಲ್ ಗಾರ್ಲಿಕ್ 10 ಹಾಕಿ ಎಡ್ಸ್ಲೇ ಇದು 2-3 ಸಾಕು. ತುಂಬಾ ಖಾರ ಜಾಸ್ತಿ. ತುಂಬಾ ಖಾರ ಜಾಸ್ತಿ ಆಗುತ್ತೆ. ಸೊ ಇದು ಯಾವ ಒಂದು ಭಾಗದಲ್ಲಿ ಬೆಳೀತಾರೆ ಸರ್? ಇದು ಕೊಡೈಕನಾಲ್ ಬರುತ್ತೆ. ಅಂದ್ರೆ ವೋಂಟ್ ಇಫ್ ಯು ಕೀಪ್ ಲೈಕ್ ದಿಸ್ ಮೀನ್ಸ್ ಸೆಲ್ಫ್ ಲೈಫ್ ವಿಲ್ ಬಿ ಜಾಸ್ತಿ ಅಪ್ ಟು 1 ಇಯರ್ ವರೆಗೂ. 1 ಇಯರ್ ವರೆಗೂ ನಾವು ಸೆಲ್ಫ್ ಲೈಫ್ ಇದು ಮಾಡ್ಬೋದು. ಎಸ್. ಸೊ ಅದು ಬಿಟ್ಟರೆ ನೀವು ಬೇರೆ ಬ್ಲಾಕ್ ಗಾರ್ಲಿಕ್ ಇದೆ. ಇಟ್ಸ್ ಅ ಬ್ಲಾಕ್ ಗಾರ್ಲಿಕ್. ಓಕೆ. ಅಂದ್ರೆ ಫರ್ಮೆಂಟೆಡ್ ಗಾರ್ಲಿಕ್. ಇದು ಬಂದ್ಬಿಟ್ಟು ಸೆಲ್ಫ್ ಲೈಫ್ ಎಷ್ಟಿರುತ್ತೆ? ಅಪ್ ಟು 2 ಇಯರ್ಸ್ ಬರಕ್ಕೆ. 2 ಇಯರ್ಸ್ ತನಕ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಮೇನ್ಲಿ ಅಡಿಗೆ ಒಂದು ಮಾಡ್ತಕ್ಕಂಥ. ಅಡಿಗೆಕ್ಕಾಗಿಲ್ಲ, ಇದು ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಇಟ್ ನರ. ಈಗ ಒಬ್ಬೊಬ್ರು ಡೈರೆಕ್ಟ್ ಆಗಿ ಬೆಳ್ಳುಳ್ಳಿ ಮೇನ್ಲಿ ಫಾರ್ ಇಟ್ ಸಪೋರ್ಟ್ ಹಾರ್ಟ್ ಪೇಷಂಟ್ಸ್ ಅಂಡ್ ದೆನ್ ಕ್ಯಾನ್ಸರ್ ಕೈಂಡ್ ಆಫ್ ಪೇಷಂಟ್ಸ್. ಓಕೆ. ಡೈರೆಕ್ಟ್. ಸೊ ಒಂದು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಜಾಸ್ತಿ. ಸೊ ಹಾಗೆ ನಾನು ನೋಡ್ತಾ ಇದ್ದೆ, ಇದೆಲ್ಲ ಬೇರೆ ಏನು ಸರ್ ಇದು? ಸರ್ ಆಕ್ಚುಲಿ ವಿ ಹ್ಯಾವ್ 2 variants of honey. One is from mountain honey and another one is from forest based honey sir. Okay, this one is mountain honey. This one is mountain based and then this one is forest based. Forest. Yes. So ಇದೆಲ್ಲ ಬಂದ್ಬಿಟ್ಟು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. Yes. ಸೊ ಇದು ಬಂದ್ಬಿಟ್ಟು ಏನು ಸರ್ ಇದು? ಸರ್ ಇಟ್ಸ್ ಜಾಯ್ಕಾಯಿ. ಜಾಯಿಕಾಯಿ. Yes. ಅಂದ್ರೆ ನಿಮ್ಮಲ್ಲಿ ಒಂದು ಸ್ವಲ್ಪ ಬ್ರೌನ್ like ಕಲರ್ ಇದೆ. actually with shell. Okay. Once you break that one you can make it like this. Okay. ಸೊ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ರಿಲೇಟೆಡ್ ಮತ್ತೆ ಹಿಲ್ ರೀಜನಲ್ ಪ್ರಾಡಕ್ಟ್ಸ್ ಓನ್ಲಿ. ಓಕೆ. ಸೊ ಈ ಒಂದು ಪ್ರಾಡಕ್ಟ್ಸ್ ನಮ್ಗೆ ಏನಾದ್ರು ಬ್ಯಾಂಗ್ಳೂರಲ್ಲಿ ಬೇಕು ಅಂತಂದ್ರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್? ಸರ್ ಆಕ್ಚುಲಿ ಗೆಟ್ ಮೈ ನಂಬರ್ ಸರ್. ಆಕ್ಚುಲಿ ಮೋರ್ ಆರ್ ಲೆಸ್ ವಿ ಹ್ಯಾವ್ ದ ಸ್ಟಾಲ್ ಇನ್ ದ ವೀಕೆಂಡ್ಸ್, ಸ್ಯಾಟರ್ಡೆ ಸಂಡೇ. ಇಲ್ಲಿ ಲಾಲ್ಬಾಗ್ ಒಳಗಡೆ. ಓಕೆ. ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? 9113952763. ಓಕೆ.